ಕಣ್ಣು ಹಿಡಿದು ಬಿಟ್ಟವ್ರೆ. ಏನೋ ಇಬ್ಬರು ಬೈತಾ ಇದ್ದಾರೆ ಇವ್ರಿಗೆ. ಸೀರೆ ತಗೊಂಡು ಹೋಗ್ತಾ ಇದ್ರು ಅನಿಸುತ್ತೆ ಎಲ್ಗೋನೋ ಮಾರೋದಕ್ಕೆ. ಕಂಡು ಹಿಡಿದು ಬಿಟ್ಟವ್ರೆ. ನಮ್ಮ ಲಸ್ ಮಜ್ಜಿ ಬಂದೈತೆ ಅಂತಂದರೆ ಕೆಲಸ ಆಗ್ದಂಗಿರುತ್ತಾ? ಖಂಡಿತ ಆಗಿ ಆಗುತ್ತೆ. ನನಗೆ ನಮ್ಮ ಅಜ್ಜಿ ಯಾವಾಗ ಬಂದು ನಾನು ಇದೀನಿ ಬಿಡಮ್ಮ ಮಾನ್ವಿತಾ ಅಂತ ಹೇಳ್ತಾ ಈ ಕೆಲಸ ನನಗೆ ಆದಂಗೆ ಅಂತ ಅನ್ನಿಸ್ತು. ನಮ್ಮ ಅಜ್ಜಿ ಲಸ್ಮಜ್ಜಿ ಬಂದೈತೆ ಅಂತಂದರೆ ಅಲ್ಲಿ ಅದ್ರ ಕತೆನೇ ಬೇರೆ. ಸೀರೆ ತಗೊಂಡು ಹೋಗ್ತಿದ್ದಾರು ನಮ್ಮ ಲಕ್ಷ್ಮಕ್ಕನ ಕೈಗೆ ಸಿಗೆ ಬಿದ್ದವ್ರೆ ಕಣೋ ಬುವೀತು. ಹ್ಞೂನಮ್ಮ, ನಾನು ಅದನ್ನೇ ನೋಡ್ತಾ ಇದ್ದೆ, ಇಲ್ಲಿ ಕೂತ್ಕೊಂಡು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಏನೋ ಅಲ್ಲಿ ಗಲಾಟೆ ಆಗ್ತಾ ಐತೆ ಅಂತೇಳಿ ಅದ್ರಾಗಿರೋ ಸೀರೆನ ತೆಗೆದು ತೋರಿಸು ಅಂತೇಳಿ ಹೇಳ್ತೈತೆ ಅವಜ್ಜಿ. ಇವಾಗ ಅವ್ರಿಗಂತೂ ಫುಲ್ ಶಾಕ್ ಆಗೈತೆ. ಎಲ್ಲನ ಅಲ್ಲಿ ಸೀರೆಗಳೆಲ್ಲ ತಾಂಬ್ತಾರಲ್ಲ ಹಳೆ ರೇಷ್ಮೆ ಸೀರೆಗಳನ್ನೆಲ್ಲನ, ಅದಕ್ಕೆ ಅಲ್ಲಿ ಮಾರಾಟ ಮಾಡೋದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ನೋಡಿ ಇಷ್ಟಿರ್ಬೇಡ ಇವ್ರಿಗೆ. ನೂರಕ್ಕೆ ಕೆಲಸ ಆದಂಗೆನೆ ನಮ್ಮ ಲಕ್ಷ್ಮಕ್ಕ ಬಂದೈತೆ ಅಂತಂದ್ರೆ ಯಾವುದು ಪೆಂಡಿಂಗ್ ಉಳಿಯಲ್ಲ ಅಲ್ಲಿ. ಅಲೆ ಬಿಡತ್ಲಾಗೆ ಹೋಗ್ಲಿ ಅಂತ ಹೇಳ್ತಿದ್ದೆ. ಆದರೆ ನಮ್ಮ ಮಾನ್ವಿತ ಬಿಡಲಿಲ್ಲ. ನಮ್ಮ ಮಾನ್ವಿತನೂ ಹಂಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಕಣಮ್ಮ. ಏನೇ ಅಂದ್ರೂ ಯಾಕೆ ಬಿಡಬೇಕು? ನಾವೇನು ಅವ್ರಿಗೇನು ಏನು ಮಾಡಿಲ್ಲ ಏನಿಲ್ಲ, ಯಾಕೆ ಹಿಂಗೆ ಮಾಡ್ಬೇಕು ಅವ್ರು ನಮಗೆ? ನನ್ನ ಸೀರೆಗಳ್ನೆಲ್ಲ ಯಾಕೆ ತಗೊಂಡು ಹೋಗ್ಬೇಕು? ಬಿಡಲ್ಲ ಅಂತಂದ್ಲು. ಪಾಪ ಅವಳಿಗೆ ಬೇಜಾರಾಗ್ಬಿಟ್ಟೈತೆ ಕಣಮ್ಮ. ತುಂಬ ಇಷ್ಟಪಟ್ಟು ತಗೊಂಡಿದ್ಲಲ್ಲ, ತುಂಬ ಬೇಜಾರಾಗ್ಬಿಟ್ಟೈತೆ ನಮ್ಮ ಮಾನ್ವಿತನ್ಗೆ. ಮತ್ತೆ ಬಿಡಬಾರ್ದು ಇಂಥವ್ರಿಗೆಲ್ಲನ ಸರಿಯಾಗಿ ದಂಡ ಹಾಕ್ಬೇಕು. ಯಾರನ್ನ 4 ಜನನ ಖಾಲಿ ಹಾಕ್ಬಿಟ್ಟು ಮಕ್ಕ ಉಗಿಸ್ಬೇಕು. ಈ ಕರಿಯಮ್ಮನ ಮಾತು ಕೇಳಿ ಹಿಂಗೆ ಮಾಡಿರೋದು. ಇವರಿಬ್ರು ಈ ಕರಿಯಮ್ಮನ ಮಾತು ಕೇಳ್ತಾರೆ ಕಣೋ ಬುವಿತು. ಒಬ್ರು ಮಾತು ಕೇಳಿದ್ರೆ ಯಾರಮ್ಮ ಹಾಳಾಗ್ತಾರೆ? ಅವರೇ ಹಾಳಾಗೋದು. ಸ್ವಂತ ಬುದ್ಧಿ ಇರಬೇಕು. ಯಾವುದೊಂದು ಕೆಲಸ ಮಾಡಬೇಕಾದ್ರೆ ಆಗಲಿ, ಯಾವುದೊಂದು ವಿಚಾರದಾಗೆ ಆಗಲಿ, ನಾವು ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು. ಸುಮ್ಮನೆ ಕಂಡರ ಮಾತು ಕೇಳೋದಲ್ಲ. ಹಿಂದಕ್ಕೆ ಹೋಗ್ತಾ ಇದೆಯಾ? ಫಸ್ಟ್ ಅದರೊಳಗೆ ಏನೈತೆ ಅಂತ ಹೇಳಿ ತೋರಿಸಿದ್ರೆ ಸರಿ. ನೋಡು, ತತ್ತರೆ ಬ್ಯಾಗ ತತ್ತರೆ ತಗೊಂಬ ಇಲ್ಲಿ. ಅದು ಏನೂ ಇಲ್ಲ, ನಮ್ಮ ತಾಯಿ ಯಾಕೆ ಕಿತ್ಕೊಂತೀರಾ? ನಮ್ಮಮ್ಮಯ್ಯ ಸೀರೆ ಕೊಟ್ಟಿತ್ತು. ಆ ಸೀರೆನ ನಾನು ಇದು ಡ್ರೈ 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 ಕ್ಲಿನಿಕ್ಕಿಗೆ ಕೊಟ್ಟಿತ್ತು, ಡ್ರೈ ವಾಶಿಗೆ. ಅದಕ್ಕೇನೆ ಡ್ರೈ ವಾಶ್ ಮಾಡಿಸ್ಕೊಂಬರೋಣ ಅಂತೇಳಿ ತಗೊಂಡು ಹೋಗ್ತಾ ಇದ್ದೀನಿ. ಇವೆಲ್ಲನ ನಮ್ಮ ಅಮ್ಮಯ್ಯನ ಸೀರೆಗಳು. ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳಿದೆ ಅಂದ್ರೆ ಸರಿ ಹೋಗಲ್ಲ. ಇರೋ ಸತಿ ಏನೈತೆ ಅದನ್ನ ಒಪ್ಕೊಂಡ್ರೆ ಸರಿ. ಸುಳ್ಳು ಹೇಳ್ಬಿಟ್ಟಿದ್ಯ ಅಂದ್ರೆ ನೀನು ಗ್ರಾಚಾರ ನೆಟ್ಗಿರೋದಿಲ್ಲ ನೋಡಿ, ಹೇಳಿರ್ತೀನಿ. ಸುಳ್ಳು ಹೇಳೋದು ಕಲ್ತಿದ್ಯಾ? ಸುಳ್ಳು ಯಾಕೆ ಮನಸ? ಲಾಸ್ಯ ಏನಾಯ್ತು? ಯಾಕೆ ಯಾಕೆ ಬಂದು ಇವರು ಹಿಂಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ? ನೋಡು ಕರಿಯಮ್ಮಕ್ಕ, ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ಏನೋ ಜಗಳ ತೆಗಿತಾ ಇದ್ದಾರೆ. ನಮ್ಮ ಕೈಯಾಗಿರೋ ಬ್ಯಾಗ್ ಇಸ್ಕೊಂಡು ಏನೋ ನೋಡ್ತೀವಿ ಅಂತ ನೋಡ್ತಾವ್ರೆ. ಯಾಕೆ ನೋಡ್ಬೇಕು ಇವರು? ಇವಳು ಅವ್ರ ಅಮ್ಮ ಏನೋ ಸೀರೆ ಕಟ್ ಕಳಿಸಿತ್ತಾ, ಅದಕ್ಕೆ ಡ್ರೈ ವಾಶ್ ಮಾಡಿಸ್ಕೊಂಬರಕ್ಕೆ ತಗೊಂಡು ಹೋಗ್ತಾ ಇದೀವಿ. ಅವ್ರ ಅಮ್ಮ ಕೊಟ್ಟಿರೋಂಥ ಸೀರೆಗಳಿವು. ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಇವ್ಯಾರವೇ ಸೀರೆಗಳು? ಇವ್ಯಾರೋ ಸೀರೆಗಳು? ಮಾನ್ವಿತ ಒಣಗಾಕಿರೋ ಸೀರೆಗಳನ್ನ ತಗೊಂಬಂದ್ಬಿಟ್ಟು ನಮ್ಮ ಸೀರೆಗಳು ಅಂತ ಹೇಳ್ತಾ ಇದ್ದೀರಾ? ಇವನ್ನೆಲ್ಲ ಮಾರ್ಕೊಂಡು ದುಡ್ಡು ತಗೊಂಬರಕ್ಕಾಗಿನ ನಾಟಕ ಆಡ್ತಾ ಇದ್ದೀರಾ? ರೇಷ್ಮೆ ಸೀರೆಗಳೆಲ್ಲ ಇವೆಲ್ಲ ಮಾರ್ಕೊಂಡ್ಬಿಡೋಣ ಅಂತ ಪ್ಲಾನ್ ಮಾಡಿದ್ದೀರಾ ನೀವು? ಯಾಕೆ ಸುರಿದ್ರಿ? ಇವು ನಮ್ಮ ಅಮ್ಮನ ಸೀರೆಗಳೆಲ್ಲ ಇವನ್ನೆಲ್ಲ ಯಾಕೆ ತೆಗೆದ್ರಿ ನೀವು? ದುಡ್ದು ಸೀರೆ ತಗೊಳ್ಳೋ ಯೋಗ್ಯತೆ ಇಲ್ಲ. ನನ್ನ ಕತ್ಕೊಂಡು ಹೋಗ್ಬಿಟ್ಟು ಮಾರ್ಕೊಂಡು ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀರಾ? ಏಯ್, ನಿಮಗೆ ಏನೋ ಗ್ರಾಚಾರ. ನಾನಂತ ಇದನ್ನ 4 ಮುಂದಕ್ಕೆ ಆಗ್ತಲೇ ಬಿಡೋದಿಲ್ಲ. ನೋಡೋಣ ಅದೇನಾಗುತ್ತಾ ಆಗಲಿ. ಹಿಂಗಂತೂ ಮಾಡಿದ್ಯಾ ಅಂತಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇವ್ ನಮ್ಮವೇ ಸೀರೆಗಳು ನೀನು ಹೆಂಗೆ ತಗೊಂಡು ಹೊರಟಿದ್ದೆ? ನಾನು ಒಣ ಹಾಕಿರೋ ಸೀರೆಗಳನ್ನ ನೋಡ್ಕೊಬಿಟ್ಟು ಎಲ್ಲ ಎತ್ಕೊಂಬಂದಿದ್ರಾ ನೀವು? ಲಾಸಿಯಾ, ಇವಳು ಮಾತು ಕೇಳ್ಕೊಂಡು ನೀನು ಇಂಥದೇ ಮಾಡ್ತಾ ಇದೆಯಲ್ಲ, ಗೊತ್ತಾಗಲ್ವ ನಿನಗೆ? ಸುಳ್ಳು ಹೇಳ್ತಾಳೆ ನಾನು. ಅಲ್ಲ, ಸೀರೆ ಎಲ್ಲ ಎತ್ಕೊಂಡೋಗಿ ಮಾರ್ಕೊಂಡು ದುಡ್ಡು ಮಾಡ್ಕೊಂಡು ಏನನ್ನ ತಾಮನ ಅಂತ ನೋಡ್ತಾವಳೆ. ಈಗೇನು ಹೋಗು, ಏನನ್ನ ಕೆಲಸ ಮಾಡಿ ದಿವಸಕ್ಕೊಂದು 500,000 ದುಡ್ಕೊಂಬರೋ ಅಷ್ಟು ಕೆಲಸಗಳೇ ಇದ್ದಾವೆ. ದಿವಸಕ್ಕೆ ಏನಾನ ಒಂದು ಕೆಲಸ ಮಾಡಿ ದುಡ್ಕೊಂಬಂದು ಸೀರೆ ತಕ. ಇಂಥವ್ಯೋ ಸೀರೆ ತಗೋಬೋದೇ? ಏನು 300 ರೂಪಾಯಿ ತಗೊಂಡ್ರೆ ಸೀರೆನೇ, 500 ರೂಪಾಯಿ ತಗೊಂಡ್ರೆ ಸೀರೆನೇ, 1,000 ರೂಪಾಯಿ ಸೀರೆ ತಗೊಂಡ್ರೂ ಸೀರೆನೇ. ಯಾವುದೋ ನಾವು ಸ್ವಂತ ದುಡಿಮೆಯಿಂದ ದುಡ್ದು ಸೀರೆ ತಗೋಬೇಕು. ಒಬ್ಬರು ಸೀರೆ ಕದ್ದು ಯಾವತ್ತೂ ಇದು ಮಾಡಕ್ಕೆ ಹೋಗ್ಬಾರ್ದು. ಅಲ್ಲ, ನಿನ್ಗೆ ಎಷ್ಟು ಇರಬೇಡಿ, ಎಷ್ಟು ಸುಳ್ಳು ಹೇಳ್ತೀಯಲ್ಲಿ. ಕೊಬ್ಬರಿ ಆಕ್ಷೆ ಬರಕ್ಕೆ ಹೋಗ್ತೀನಿ, ಕೊಬ್ಬರಿ ಆಕ್ಷೆ ಬರಬೇಕು ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತೀಯಲ್ಲ ನೀನು. ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ? ಅಂತ ಮಾಡಿದ್ರೆ ಯಾರು ಸುಮ್ಮನೆ ಬಿಡಲ್ಲ. ತಾಳಮ್ಮ ಮಾನ್ವಿತಾ, ಇದನ್ನ ನಿಮ್ಮ ಅತ್ತೆ ಕೈಗೆ ಕೊಡು. ಕೊಡಮ್ಮ, ನಿಮ್ಮ ಸೀರೆ ಆದ್ರೆ ಕಿಕ್ಕಿ ಹಿಡ್ಕ, ತಿರ್ಗ ಕೆಳಕೆಲ್ಲ ಬಿದ್ರೆ ಗಲೀಜಾಗ್ತವೆ. ಅದು ಏನು ನಿಮ್ಮ ಸೀರೆಗಳೇ ಅಂತ ಏನಾದರೂ ಹೆಸರು ಬರ್ದೈತಾ ಕೇಳ್ರಿ ಮಾನಸ. ಲಾಸ್ಯ ಬಿಡಬೇಡ್ರಿ. ಅವಳವು ಮಾನ್ವಿತನ ಸೀರೆ ಅಂತ ಏನಾದರೂ ಹೆಸರು ಬರ್ದೈತಾ ಅದ್ರ ಮೇಲೆ? ನೀನು ಸುಮ್ಮನೆ ಮಾತ್ಕಲಿ. ನಿನ್ಗಿನ್ನ ಗೊತ್ತಿಲ್ಲ ನನ್ನ ಬಗ್ಗೆ. ಗೊತ್ತಿಲ್ದಲ್ಲ ಮಾತಾಡಬೇಡ ನೀನು. ಸೀರೆ ಅವಳವೇನೆ, ಅವು ತಗೊಂಡು ಹೋಗ್ತಾ ಇದ್ದಾರಲ್ಲ, ನಿನ್ಗೇನು ಗೊತ್ತು? ಸುಮ್ಮನೆ ಇರೋದ್ ಕಲಿ.
ನೀನು ಇವಳ ಜೊತೆ ಸೇರ್ಕೊಂಡು ಇಲ್ಲೋ ದವತಾರ ಮಾಡೋದ್ ಕಲ್ತಿದ್ಯಾ. ಇವಳೆ ಕಣಜ್ಜಿ ಹೇಳ್ಕೊಟ್ಟಿರೋದು ಇವಳೆಯ. ಹೇಳ್ಕೊಟ್ಬಿಟ್ಟು ನಾನು ಏನು ಹೇಳ್ಕೊಟ್ಟೇ ಇಲ್ಲ ಅನ್ನಂಗೆ ಮಾತಾಡ್ತಾ ಇದ್ದಾಳಲ್ಲ. ಈ ಕರಿಯಮ್ಮನೆ ಹೇಳ್ಕೊಟ್ಟಿರೋದು, ಇವಳು ಹೇಳ್ಕೊಟ್ಟಿರೋದಕ್ಕೆ ಇವ್ರು ಹಿಂಗೆ ಮಾಡಿರೋದು. ಗೊತ್ತಾಗಲ್ವಾ ನಿಮ್ಗೊಂದು ಸ್ವಲ್ಪನಾದ್ರೂ ಹಿಂಗೆ ಮಾಡೋದಕ್ಕೆ? ಅವಳ ಸೀರೆನೇ ಬೇಕಾಗಿತ್ತಾ ನಿಮಗೆ? ನಿಮಗೆ ತಗೊಳಕ್ಕೆ ಆಗೋದಿಲ್ವಾ? ಬೇಕಾದರೆ ಕೇಳಿ, ನನಗೆ ಸೀರೆ ತಗೊಳಕ್ಕೆ ಆಗಲ್ಲ ಕೊಡಿಸಿ ಅಂತ ಹೇಳ್ಬೇಕಾದ್ರೆ ಕೇಳಿ, ನನ್ನ ಕೊಡಿಸ್ತೀನಿ. ಹೋಗು, ನಿನ್ನಂತವ್ನ ಯಾಕೆ ಕೇಳೋಣ ನಾನು? ನನ್ನ ಗಂಡನು ದುಡಿತಾನೆ, ನನ್ನ ಗಂಡನು ಕೊಡಿಸ್ತಾನೆ. ನಿನ್ನ ಕೇಳ್ತೀನಿ ನಾನು. ನಿನ್ನ ನನಗೆ ಸೀರೆ ತಗೊಳಕ್ಕಾಗಲ್ಲಪ್ಪ ಕೊಡ್ಸಪ್ಪ ಅಂತೇಳಿ ನಾನು ನಿನ್ನ ಕೇಳ್ತೀನ? ನಿನ್ನ ಅದು ನಿನ್ನಂತವ್ನ ನಾನು ಕೇಳ್ತೀನ? ತಗಮಕ್ಕಾಗಳು ಯಾಕೆ ಮುಂದೆ ಅವಳವು ಸೀರೆಗಳು ಒಣಗಾಕ್ತಾ ಬಂದು ನೀನು ತಗೊಂಡು ಹೋಗ್ಬೇಕಾಗಿತ್ತು? ತಗಮಕ್ಕೆ ನಿನ್ನ ಶಕ್ತಿ ಇರ ಅಂತಳು ಬೇರೆಯವರು ಕಂಡಾರ ವಸ್ತುಗಳನ್ನ ಮುಟ್ಟಬಾರ್ದಮ್ಮ. ತಗಂತೀನಿ ನಾನು, ತಗಮಕ್ಕ ಆಗುತ್ತೆ ನನ್ನ ಕೈಲಿ ಅಂತ ಹೇಳ್ತೀಯಲ್ಲ. ಹಿಂಗೆ ಈ ಯಾರು ಬೇಗ ಬಂದ್ಬಿಟ್ಟು ಈ ಥರ ಎಲ್ಲ ಮುಟ್ಬಿಟ್ಟು ನೀವು ಹಿಂಗೆಲ್ಲನ ಕೇಳೋದು ತಪ್ಪು ಕಣಜ್ಜಿ. ನಾವು ಹೋಗ್ತಾ ಇರೋ ಸೀರೆಗೆ ಬ್ಯಾಗ್ ತಗೊಂಡು ಎಲ್ಲ ಇಸ್ಕೊಂಡು ನೋಡ್ಬಿಟ್ಟು ನಮ್ಮ ಸೀರೆ ಅಂತೇಳಿ ಈ ರೀತಿ ಎಲ್ಲ ನೀವು ಗಲಾಟೆ ಮಾಡಿದ್ರೆ ಹೆಂಗೆ? ನಾವೇನೋ ಕೆಲ್ಸದ ಮೇಲೆ ನಾವು ಹೋಗ್ತಾ ಇದ್ದೀವಿ. ಎಲ್ಲಿಗಾನ ಹೋಗ್ಬೇಕಾದ್ರೆ ಯಾರೋ ಸೀರೆಗಳ್ನು ಯಾರಿಗೂ ತೋರ್ಸಲ್ಲ. ಬ್ಯಾಗ್ನಾಗ ಯಾಕೆ ಇಕ್ಕೊಂಡವ್ರೆ ಯಾಕೆ ಬಿಟ್ಟವ್ರೆ ಅಂತೆಲ್ಲ ಯಾರೂ ತೋರ್ಸಲ್ಲ. ನೀವು ಯಾಕೆ ತೋರ್ಸೋದ್ರಿ? ಅವರ ಸೀರೆಗಳು ಅವ್ರು ತಗೊಂಡು ಹೋಗ್ತಾ ಇದ್ರು ನಮ್ಮ ಸೀರೆಗಳು ಅಂತೇಳಿ ಹೇಳ್ತಾ ಇದ್ದಾಳಲ್ಲ ಇವು ಮಾನ್ವಿತ. ಗೊತ್ತೈತಿ ಇವಳವು. ಅಂತ ಕಲ್ಲರು ಅಂತ ಡಿಸೈನು ಸೀರೆ ಹಾಕಿಲ್ಲ ಒಂದೇ ಥರದ ಬಾರಮ್ಮ ಯೋಸ್ಬೇಕು ಕೊಡಿಸ್ತೀನಿ. ಅಂತವೇ ಕಲರ್ಗಳು ತೋರಿಸ್ಕೊಡ್ಲಿಲ್ಲ ಅಂದ್ರೆ ನಾನು ನೋಡು ಮಸ್ತಾಗಿರ್ತಾವ ಮಂತವೆ ಸೀರೆಗಳು. ಇವಳ ಸೀರೆಗಳು ಅಂತ ಏನಾನ ಹೆಸರು ಬರ್ದೈತೆ ಅದ್ರ ಮೇಲೆ. ಇವಳು ಬೇರೆ ಮಾತಾಡ್ತಾಳೆ. ಅಯ್ಯೋ ಸುಮ್ಮನೆ ನಿಂತ್ಕ, ನೀನು ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ಈಗ ಇವಳು ನಮ್ಮ ಲಾಸ್ಯ ಈ ಮಾನಸನ ಮಾತು ಕೇಳ್ಕೊಂಡು ಮಾತಾಡ್ತಾಳೆ ಕಣ ಲಕ್ಷ್ಮಕ್ಕಯ್ಯ. ಈ ಮಾನಸನ ಮಾತು ಕೇಳ್ಕೊಂಡು ಗೊತ್ತಾತು ಕಣಮ್ಮ ಪ್ರೀತಿ, ಗೊತ್ತಾತು. ಸ್ನೇಹನೇ ಕರೆಸ್ತೀನಿ ತಾಡಿ. ಸಮರ್ಥಗೂ ಫೋನ್ ಮಾಡನೇನೆ ನಿಮ್ಮ ಅಪ್ಪಯ್ಯಗೂ ನಿಮ್ಮ ಅಮ್ಮಯ್ಯಗೂ. ನಿಮ್ಮ ಅಪ್ಪನ ಕೇಳನೇನೆ. ನಿಮ್ಮ ಅಜ್ಜಿ ಅಂತ ಒಳ್ಳೆಳೆ. ನಿಮ್ಗೆ ಎಲ್ಲಿಂದ ಬಂತೆ ಇಂಥ ಬುದ್ಧಿ? ಅರ್ಚಿತನ ಬುದ್ಧಿ ಒಂದು ಈಟಿಲ್ವಲ್ಲೇ ನಿಮಗೆ? ಅಲ್ಲ ಹೋಗಿ ಇಂಥ ಕೆಲಸ ಮಾಡ್ತಾ ಇದೀಯಾ? ಯಾರನ್ನ ಕರೆಸ್ತೀರಾ? ಯಾಕೆ ಕರೆಸ್ತೀರಾ? ನಾನೇನು ಮಾಡಿದೆ? ನೀವ್ಯಾಕೆ ಕರೆಸ್ತೀರ ಹೇಳು? ನೀವ್ಯಾಕೆ ಬಂದು ಮಾತಾಡ್ತೀರಾ? ನೀವು ಮಾತಾಡಬೇಡಿ. ಅಡಿಗೆಲೆ ಅರ್ತಿತನ್ನ ಫೋನ್ ಮಾಡಿ ಹೇಳಿ ಕಳಿಸ್ತೀನಿ. ಬರಲಿ, ಈಗಲೇ ಬರಲಿ, ನೋಡೋಣ ಅದೆಲ್ಲಿ ಯಾರು ತಪ್ಪು ಯಾರು ಸರಿ ಅಂತೇಳಿ. ಬಾರಮ್ಮ ಹರ್ಷಿತ, ನೀನು ಹೇಳೋಗು ಅಂತೇಳಿ ಹೇಳ್ತೀನಿ. ಅಲ್ಲ ಹಿಂಗೆ ಕಂಡಾರ ಸೀರೆಗಳನ್ನ ಕತ್ಕೊಂಡು ತಗೊಂಡೋದ್ರೆ ಯಾರು ಸುಮ್ಮನೆ ಬಿಡ್ತಾರೆ? ಯಾರು ಸುಮ್ಮನೆ ಬಿಡಲ್ಲ. ನೋಡಪ್ಪ, ನಾವು ಕಷ್ಟಪಟ್ಟು ತಗೊಂಡಿದ್ವಿ. ಪಾಪ ಅವಳು ಇಷ್ಟಪಟ್ಟು ತಾಂಡವಳೆ, ಅವ್ರ ಅಮ್ಮಾಯಿ ಕೊಡ್ಸವಳೆ, ಒಂದು 2 ಹತ್ತು ಕೊಡ್ಸವಳೆ, ತಾಂಡವ್ರೆ. ನನಗೂ ಕೊಡಿಸ್ಬೇಕಾಗಿತ್ತು. ನನಗೆ ಯಾಕೆ ಕೊಡಿಸ್ಲಿಲ್ಲ? ಅವಳಿಗೆ ಮಾತ್ರ ಕೊಡ್ಸೈತೇನ ಮತ್ತೆ ನನಗೆ ಯಾಕೆ ಕೊಡಿಸ್ಲಿಲ್ಲ ಮತ್ತೆ? ಅವಳ ತಂಗಿ ನಾವು ಒಂದೇ ಸೈಜು, ನಿನಗೂ ಅವಳಿಗೂ ಎಲ್ಲಾಗೋದು. ಅದಕ್ಕೆ ಇಬ್ಬರಳ್ಗೂ ನಾವು ಮದುವೆ ಸೆಟ್ ಮಾಡಿದಾಗ ತಂದಿದ್ವಲ್ಲ, ಬಿಡಮ್ಮ ಅಂತ ನೀನು ಐಕ್ಯ ಅಂತ ಕೊಟ್ಟಿದ್ದು. ನೀನು ಹುಡ್ಕಮ್ಮನ ಒಂದಿನ. ಬಿಡತ್ತೆ, ನಾನು ಒಂದಿನ ಹುಡ್ಕೊಂತೀನಿ ಯಾಕ ಅಂತ ಹೇಳಿ ಅನುಸರಿಸ್ಕೊಂಡು ಹುಡ್ಕಮ್ಮನ. ಏನು ಸೀರೆಗಳು ನಮ್ಮ ಅಕ್ಕ ತಂಗಿಯರು ವಾರ್ಗಿತ್ತೇರು ಎಲ್ಲ ಅನುಸರಿಸ್ಕೊಂಡು ಹುಡ್ಕೊಂತಾರಮ್ಮ. ಎಲ್ಲ ಅವಳು ಸೆನಕಿರ ಸೀರೆಗಳು ತಗೊಂಡವಳೆ ಅಂತೇಳಿ ಅವನ್ನ ಎಲ್ಲನ ತಗೊಂಡೋಗಿ ಮಾರ್ಕೆ ಬರೋ ಅಂತ ಬುದ್ಧಿ ಮಾಡಬಾರ್ದು. ಕೇಳಿ ಯಾಕ ಕೊಡ, ನಾನೊಂದಿನಿ ಕಲರ್ ಇಷ್ಟ ಆಗ್ತೈತಿ, ಹುಡ್ಕೊಂತೀನಿ. ನನಗೂ ಈ ಸೀರೆ ಹುಡ್ಕೋಬೇಕು ಅಂತ ಅನ್ನಿಸ್ತೈತೆ ಅಂತ ಕೇಳಿ ಹುಡ್ಕೊಂಬನ. ಕೇಳಿದ್ರೆ ಲೆವೆಲ್ ಕಡಿಮೆ ಆಗುತ್ತಲ್ಲತ್ತೆ. ನಾವೇ ಕೇಳೋಣ ಅವ್ರನ್ನ ಅನ್ನ ತಕ. ಲೆವೆಲ್ ಕಡಿಮೆ ಆಗ್ಬಿಡುತ್ತೆ, ಪ್ರೆಸ್ಟೀಜ್ ಕಡಿಮೆ ಆಗ್ಬಿಡುತ್ತೆ. ಅದೇ ಮತ್ತೆ ಏನು ಇವಾಗಿನ ಕಾಲದಾಗ ಯಾರ್ಯಾರನ್ನ ಸೀರೆಗಳು ಕೇಳಲ್ಲ. ಅವ್ರಿಗೆ ಕಣ್ಣಿಗೆ ಬೇಕಾದ ಇಷ್ಟ ಆಗಿರೋಂಥ ಸೀರೆಗಳು ತಗೊಂತಾರೆ. ನಮಗೆ ಯಾವ ಸೀರೆಗಳು ಬೇಕೋ ಅವನ್ನ ನೋಡ್ ತಗೊಂತಾ ಇರ್ತಾರೆ. ಈಗೇನೆಲ್ಲ ಒಂದೊಬ್ರಿಗೊಂದು ಮಾಡಬಾರ್ದು. ಎಲ್ಲರಿಗೂ ಒಂದೇ ಥರ ಇರಬೇಕು. ಆ ಸಸಿಗೊಂದು ಈ ಸಸಿಗೊಂದು ಭೇದ ಭಾವ ಮಾಡಿದ್ರೆ ಇನ್ನೇನು ಮಾಡ್ತಾರೆ? ಅವಳಿಗೂ ಹಂಗೆ ಕೊಡ್ಸೋಣ ಲಾಸ್ಯನಿಗೆ. ಮಾನ್ವಿತಂಗೆ ಹೆಂಗೆ ಒಡವೆ ಎಲ್ಲ ಮಾಡಿಸಿದ್ರು ಹಂಗೆ ಅವಳಿಗೂ ಮಾಡ್ಸೋಣ. ಒಬ್ರಿಗೊಂದು ಮಾಡಿರಿ. ಅದೇ ಮತ್ತೆ ಇವ್ರು ಮಾಡೋದು ಯಾರಿಗೂ ಕಾಣಲ್ಲ. ನಾವು ಮಾಡಿರೋದು ಇವ್ರಿಗೆಲ್ಲ ಕಾಣ್ತೈತೆ. ನಾವೇನು ಮಾಡಿಲ್ಲ ಬಿಡು, ನಾವು ಒಪ್ಕೊಂಬಲ್ಲ. ಯಾಕೆ ಒಪ್ಕೊಂಬಲ್ಲ ನೀನು? ಎಷ್ಟು ಧೈರ್ಯವಾಗಿ ನಿನ್ ಕದ್ದೆ ಅಂತ ಬಿಡಲ್ಲ ಬಿಡು. ಇಲ್ಲ ನಿನಗೆ ಇಷ್ಟೊಂದೆಲ್ಲ ಮಾತಾಡ್ತೀಯ ನೋಡು. ಬಿಡು, ಏನೋ ತಪ್ಪಾಯ್ತು ತಾಂಬಂದೆ ಅಂತ ಬುದ್ಧಿ ಬರೋದೇ ಇಲ್ವಲ್ಲ ನಿಂತಾಗೆ. ಇಲ್ಲಡು, ನೀನು 1 ಲಕ್ಷ ದುಡ್ಡ ದಂಡ ಕಟ್ಕೊಡ್ಬೇಕಾಗುತ್ತೆ. ಇಲ್ಲ ತಪ್ಪಾಯ್ತು ಕಣಮ್ಮ ಮಾನ್ವಿತ ಅಂತೇಳಿ ಕ್ಷಮೆ ಕೇಳಬೇಕಾಗುತ್ತೆ. ಇವೆರಡರಾಗೆ ಯಾವ್ದಾನ ಒಂದು ಮಾಡಬೇಕಾಗುತ್ತೆ. ಇಲ್ಲ ನಾನಂತೂ ಸುಮ್ಮನೆ ಇರಲ್ಲ. ತಪ್ಪು ಮಾಡಿದಾರೆ ಶಿಕ್ಷೆ ಆಗಲೇಬೇಕು. ನನ್ನ ನ್ಯಾಯದ ಪ್ರಕಾರ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅವ್ರು ಏನಾನ ತಪ್ಪು ಮಾಡಿರಲಿ. ಅದ್ರ ಅನುಭವ ಆಗಬೇಕು. ನಾವು ಇನ್ನೊಂದ್ಸತಿ ಆ ತಪ್ಪು ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಆ ಅನುಭವ ಆಗಬೇಕು. ನಾನು ಅಲ್ಲೇವರೆಗೂ ಬಿಡೋದಿಲ್ಲ ಬಿಡು. ಅಲ್ಲ, ನಾನು ಕಣ್ಣಾರೆ ನಾನು ನೋಡಿದ್ದೀನಿ. ತಗೊಂಬಂದಿರೋದು ಎಲ್ಲನ. ಇನ್ನು ಸುಳ್ಳು ಹೇಳ್ತೀರಾ? ಅವಳ ಸೀರೆಗಳು ತಗೊಂಬಂದ್ಬಿಟ್ಟು ಇನ್ನು ನಮ್ಮವ ಅಂತ ಹೇಳ್ತೀರಾ? ತಡಿ, ಹರ್ಷಿತನ್ನೇ ಕರ್ಸಾನೇನೆ. ಹರ್ಷಿತನ್ನ ಈಗಲೇ ಕರೆಸ್ತೀನಿ. ಕರ್ಸು. ನಾನೇನು ಹೆದ್ರಿಕೆಮಲ್ಲ. ನಾನೇ ಯಾಕೆ ಹೆದ್ರಿಕೆಮಲ್ಲ?
ನಾನು ಎದುರ್ಗೆಮಲ್ಲ ಅಷ್ಟೇ ಎರಡರ ಒಂದು ಮಾಡ್ಲೇಳು. ಇಲ್ಲ ನಾನು ಸೀರೆ ಕದ್ದಿದ್ದೀನಿ ಅಂತ ಒಪ್ಕೋಬೇಕು, ಇಲ್ಲ 1,00,000 ದಂಡ ಕಟ್ಕೊಡ್ಬೇಕು. ಎರಡರ ಒಂದು ಮಾಡಬೇಕು. ಮಾಡಲಿಲ್ಲ ಅಂದರೆ ನಾವಂತೂ ಸುಮ್ಮನೆ ಇರಲ್ಲ. ನಮ್ಮ ಮಾಮಿತನ ಹತ್ರ ತಪ್ಪಾಯ್ತು ಕಣಮ್ಮ, ನಿನ್ನ ಸೀರೆ ಕದ್ದಿರೋದು ಅಂತ ಒಪ್ಕೋಬೇಕು. ಅವಳು ಮಾಡಿರೋ ತಪ್ಪ ನಾನೇ ಒಪ್ಕೊಂಬಲ್ಲ. ನಾನು ಒಪ್ಕೊಂಬಲ್ಲ ಬಿಡು, ನಾನು ಒಪ್ಕೊಂಬಲ್ಲ. ನೋಡೋದ್ರಲ್ಲ ವೀಕ್ಷಕರೇ, ಸೀರೆ ಎಲ್ಲನ ಇಸ್ಕೊಬಿಟ್ವಿ, ಸೀರೆ ಎಲ್ಲ ಸಿಕ್ಬಿಟ್ವು. ಈಗ ನಾನು ಇವಳನ್ನ ಸುಮ್ಮನೆ ಅಂತೂ ಬಿಡಲ್ಲ. ಗೊತ್ತಲ್ಲ, ನನ್ನ ಕೈಗೆ ಯಾರಾದ್ರೂ ರೆಡ್ ಹ್ಯಾಂಡ ಸಿಗಬಿದ್ರೆ ನಾನು ಸುಮ್ಮನೆ ಬಿಡ್ತೀನ? ಬಿಡಲ್ಲ ನಾನು. ಲಸ್ಮಕ್ಕ ಹೆಂಗೆ ಅಂತೇಳಿ ನಿಮ್ಗೆಲ್ರಿಗೂ ಚೆನ್ನಾಗಿ ಗೊತ್ತೇ ಐತೆ. ಅದಕ್ಕೇನೆ ನಾನು ತಪ್ಪಾಯಿತು ಅಂತ ಮಾನ್ವಿತನ ಹತ್ರ ಒಪ್ಕೊ, ಇಲ್ಲ 1,00,000 ದಂಡ ಕಟ್ಕೊಡು ಅಂತೇಳಿ ಹೇಳ್ತಾ ಇದ್ದೀನಿ. ನೋಡೋಣ ಏನು ತೀರ್ಮಾನ ಆಗುತ್ತೆ, ಏನು ಎತ್ತ ಅಂತೇಳಿ ನೋಡ್ತಾ ಇರಿ. ಏನೇನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಟಾಟಾ, ಬಾಯ್, ಸಿ ಯು.